ಆ, ವಕ್ಫ್ ಸಂಬಂಧಪಟ್ಟಂತೆ ಈಗ ರೈತರಿಗೆಲ್ಲ ನೋಟಿಸ್ ಕೊಡ್ತಾ ಇರೋಂಥದ್ದು ಹಿನ್ನೆಲೆಯಲ್ಲಿ ಆ, ಹಿಂದೆ ನಮಗೆ ಕೊಟ್ಟಿರುವಂಥ ಜಮೀನು ಅದು. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ಬರಬೇಕಾಗಿರುವಂಥದ್ದು, ಅದಕ್ಕೆ ನೋಟಿಸು ಕೊಟ್ಟಿರುವಂಥದ್ದು ಅಂತ ವಕ್ಫ್ ಬೋರ್ಡ್ ಸದಸ್ಯರು ಎಲ್ಲರೂ ಕೂಡ ಹೇಳಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ವಕ್ಫ್ ಬೋರ್ಡ್ಗೆ ಕೊಟ್ಟಿರ್ತಕ್ಕಂಥದ್ದು ಏನು ಅನ್ನೋದು ನಮಗೆ ಗೊತ್ತಿಲ್ವಲ್ಲ, ರೈತರಿಗೆ ಗೊತ್ತಿಲ್ಲ. ಅವನು ತಂದೆ ಯಾರ ನವಾಬರು ಕೊಟ್ಟಿರುವಂಥದ್ದು, ಮತ್ತೊಬ್ರು ಯಾರೋ ಕೊಟ್ಟಿರುವಂಥದ್ದು ಜಮೀನು ಅಂತ ಹೇಳುವಂಥದ್ದು ಯಾರೋ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಅದಕ್ಕೆ ದಾಖಲೆನೂ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲದೆ ಇದು ನಮ್ಮದು ಅಂತ ಹೇಳಿದ್ರೆ ಅದು ಹೇಗೆ ಸಮಂಜಸ? ಇವನು ಮಾತ್ರ ತಲತಲಾಂತರದಿಂದ ವ್ಯವಸಾಯ ಮಾಡ್ಕೊಂಬಂದು ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಅದು ಗೊತ್ತಿರ್ತಕ್ಕಂಥದ್ದು. ಇವ್ರು ಏಕ್ದಮ್ ಬಂದು ಇದು ಇಲ್ಲ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ರೆ ಹೇಗಾಗ್ತದೆ? ಮುಂದೆ ಏನಾಗ್ಬೋದು? ಈಗ 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 ನಿಮ್ಮ ಒಂದು ಆಗ್ರಹ, ನಿಮ್ಮ ಒಂದು ಬೇಡಿಕೆ ಏನು ಈಗ? ಅಂದರೆ ಈಗ ಸರ್ಕಾರ ಅಥವಾ ಸರ್ಕಾರದ ಉಸ್ತುವಾರಿ ಹೊತ್ತಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಸೊ ಏನು ಹೇಳ್ತೀರಿ? ಈಗ ಒಂದಷ್ಟು ನಾವು ಯಾವುದು ನೋಟಿಸ್ ಕೊಡಲ್ಲ ಅಂತ ಈಗ ಅವರು ಹೇಳಿದ್ದಾರೆ. ಅಂದರೆ ನೋಟಿಸ್ ಕೊಟ್ಟಿರೋ ಸಂಬಂಧಪಟ್ಟ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮದು ಈಗ ಆಗ್ರಹ, ಡಿಮ್ಯಾಂಡ್ ಏನು? ನಮ್ಮದು ರೈತರ ಭೂಮಿ ರೈತರಿಗೆ ಇರಬೇಕು, ಅವ್ರಿಗೆ ಅನ್ಯಾಯ ಆಗಬಾರ್ದು. ಅದೇ ವಕ್ಫ್ ಬೋರ್ಡು ಇದು ನಮಗೆ ಸೇರಿದ್ದು ಅಂತ ಸುಮ್ಮನೆ ಹೇಳಿದ್ರೆ ಅದು ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲ ರೈತರು, ಎಲ್ಲ ಜನತೆ ನಿಂತ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದುಂಟು. ಇವೆಲ್ಲೇ ಕೂಡ ಹೋರಾಟ ಆದರೂ ಕೂಡ ನೀವು ಪಾಲ್ಗೊಳ್ತೀರಾ? ಹೌದು ಹೌದು, ಧರ್ಮಕ್ಕೆ ನಾವು ಪಾಲ್ಗೊಳ್ತಕ್ಕಂಥದ್ದು. ಮುಂದೆ ಇದು ಎಲ್ಲಿ ಗಂಟೆ ಹೋಗುತ್ತೆ ಪರಿಸ್ಥಿತಿ ಈ ರೀತಿ ಆದರೆ? ಈ ಥರ ಪರಿಸ್ಥಿತಿ ನಿಲ್ಲೋ ತನಕ ಹೋಗುತ್ತೆ. ಯಾಕೆಂದರೆ ಧರ್ಮವೇ ಜಯ, ಧರ್ಮಕ್ಕೆ ಜಯ ಆಗ್ತಕ್ಕಂಥದ್ದು. ಆದ್ದರಿಂದ ಅನ್ಯಾಯವಾಗಿ ರೈತರ ಭೂಮಿನ ಕಸಿದುಕೊಳ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ. ಈ ಸರ್ಕಾರ ಹೇಳಿಕೆ ಕೊಡ್ತಾ ತಮ್ಮ ಗಮನಕ್ಕೆ ಕೂಡ ಬಂದಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಕೂಡ ಹೇಳಿಕೆ ಕೊಡ್ತಾ ಇರುವಂಥದ್ದು. ಸೊ ಹಿಂದೆ BJP ಸರ್ಕಾರ ಕೊಟ್ಟಿರುವಂಥ ನೋಟಿಸ್ಗಳು ಇವೆಲ್ಲವೂ ಕೂಡ ಈಗ ಅಂದರೆ ಈಗೆಲ್ಲ ಒಂದು ಕಡೆ ರಾಜಕಾರಣ ಬೆರೆಸ್ತಾ ಇದ್ದಾರೆ ಅಂತ ನಿಮ್ಗೇನು ಅನಿಸುತ್ತೆ? ಇನ್ನೊಂದು, ಈ ರಾಜಕೀಯದವ್ರು ಏನು ಮಾಡ್ತಾರೆ, ತಪ್ಪೇ ಆರ್ದಿರ್ತದೆ ಅದನ್ನು ಬೇರೆ ರಾಜಕೀಯದ ಮೇಲೆ ಹಾಕ್ತಾರೆ. ತಾವು ನಾನು ಸರಿಯಾಗಿದ್ದೀನಿ ಅಂತಾರೆ. ಅದೇ ಬೇರೆಯವರು ಅವ್ರು ಕೊಟ್ಟರು ನಾನಲ್ಲ ಅಂತ ಅವ್ರು ಅಂತಾರೆ. ಅದನ್ನು ಹೇಳಕ್ಕೆ ಧರ್ಮನೇ, ಸತ್ಯ ಸತ್ಯನೇ. ಆದ್ದರಿಂದ ಸತ್ಯಕ್ಕಾಗಿ ನಾವು ಕೊನೆಯವರೆಗೂ ಹೋರಾಟ ಮಾಡ್ತಕ್ಕಂಥದ್ದು ಶತಸಿದ್ಧ. ಗುರುಗಳೇ, ಈ ಹೋರಾಟದಲ್ಲಿ ಈಗ ನೀವು ಒಬ್ಬರು ಬಂದ್ರಿ, ಏನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಿಂದ ಬಂದ್ರಿ, ಕಿಸಾನ್ ಸಂಘ ಹಮ್ಮಿಕೊಂಡಿದ್ದಂಥ ಹೋರಾಟದಲ್ಲಿ ಪಾಲ್ಗೊಂಡ್ರಿ, ಅಲ್ಲಿ ಭಾಷಣ ಕೂಡ ಮಾಡಿದ್ರಿ. ಉಳಿದಿದ್ದ ಸ್ವಾಮೀಜಿಗಳು ಎಲ್ಲರೂ ಕೂಡ ಬರಬೇಕು ಅಂತ ಅನ್ಸುತ್ತಲ್ವ? ಮಠಗಳು ಉಳಿ ಸ್ವಾಮೀಜಿ ನಿಮ್ಗೇನು ಅನಿಸುತ್ತೆ? ಅಂದರೆ ರೈತರ ಏಳಿಗೆಗೋಸ್ಕರ ಬರಲೇಬೇಕು. ರೈತರು ಉಳಿಬೇಕು, ರೈತರು ಬೆಳಿಬೇಕು. ರೈತರು ಬೆಳೆದದ್ದು ಅನ್ನನ ಎಲ್ಲ ಮನುಷ್ಯರು ತಿನ್ನಬೇಕು. ಅವನು ಬೆಳೀದೇ ಇದ್ದರೆ ಜೀವಿಸ್ಕೊಂಡು ಯಾರು ಇರೋದಕ್ಕಾಗ್ತದೆ? ಆದ್ದರಿಂದ ಎಲ್ಲರೂ ಬರಬೇಕು. ಅವ್ರಿಗೇನು ಕಷ್ಟ ಇತ್ತೋ ಅದು ಬಂದಿಲ್ಲ, ಅದು ಗೊತ್ತಿಲ್ಲ ನಮಗೆ. ಜನರಲ್ ಕರೆದಿದ್ರು ನಾವು ಬನ್ನಿ. ಅಂದರೆ ಜನರಲ್ ಅಂದರೆ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಠಾಧೀಶರು ಬೇರೆಯವರೆಲ್ಲ ಕೂಡ ಬರಬೇಕು ಇದ್ರ ವಕ್ಫ್ ವಿರುದ್ಧ ಅಂತ ಅನ್ಸುತ್ತೆ ತಮಗೆ? ನಿಮ್ಗೇನು ಅನಿಸುತ್ತೆ? ಬರಬೇಕು. ತಪ್ಪಿದ್ರೆ ಬರಬೇಕು. ಇನ್ನು ಸಲಹೆ ಕೊಡೋದಾದರೆ ಸರ್ಕಾರಕ್ಕೆ ಸಲಹೆ ಕೊಡೋದಾದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಲಹೆ ಕೊಡೋದಾದರೆ ಏನಂತ ಹೇಳ್ತೀರಿ ನೀವು? ನಾವು ನೋಡಿಯಪ್ಪ, ರೈತರ ಭೂಮಿನ ರೈತರಿಗೆ ಬಿಡಿ, ನೀವು ಅದು ಕಿತ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ವಕ್ಫ್ ಮಂಡಳಿ ಅವ್ರು ಸುಮ್ಮನೆ ಹೇಳ್ತಕ್ಕಂಥದ್ದು. ಅವ್ರಿಗೆ ದಾಖಲೆ ಇದೆ ಅನ್ನೋದು ನಮಗೇನು ಗೊತ್ತಿಲ್ಲ. ನಾವು ತಲತಲಾಂತರದಿಂದ ಜಮೀನು ಮಾಡ್ಕೊಂಡು ಬಂದು ಎಲ್ಲರೂ ಊಟ ಮಾಡ್ಕೊಂಡಿದ್ದೀವಿ. ಅದನ್ನು ನೀವು ಏಕ್ದಮ್ ಕಿತ್ಕೊಂಡ್ಬಿಟ್ರೆ ಹೇಗಾಗ್ತದೆ? ಆದ್ದರಿಂದ ನೀವು ರೈತರ ಭೂಮಿನ ರೈತರಿಗೆ ಬಿಡಬೇಕು. ಅಂದರೆ ರಾಜಕೀಯದವರು ಕೆಲವರು ಆ ರೀತಿ ಮಾಡ್ಕೋಬೋದು. ಓಟ್ಗೋಸ್ಕರ ವೋಟ್ ಬ್ಯಾಂಕನ್ನು ಪಡೆಯೋದಕ್ಕೆ ಆ ರೀತಿ ಮಾಡ್ಕೊಳ್ಬೋದು. ನಮಗೆ ಗೊತ್ತಿಲ್ಲ. ನಾವಿರ್ತಕ್ಕಂಥದ್ದು ಏನಿದೆ ಸತ್ಯ ಧರ್ಮ, ಅದರಂತೆ ಇದು ಮಾಡೋದು. ಇನ್ನು ಮುಂದೆ ಅವರು ಬರ್ಬೋದು. ಯಾರು? ಬೇರೆ ಮಠಾಧೀಶರುಗಳು ಕೂಡ ಬರ್ಬೋದು. ಬರಬೇಕು ಅಂತ ಅನ್ಸುತ್ತಾ? ಬಂದರೆ ತುಂಬ ಒಳ್ಳೆಯದು. ಈ ಮುಸ್ಲಿಂ ಸಮುದಾಯಕ್ಕೆ ಮತದಾನ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ನೀವು? ಹಾಗಾದರೆ ಮತದಾನ ಸಂಬಂಧಪಟ್ಟಂತೆ ನಾವು ಈ ವಕ್ಫ್ ಬೋರ್ಡ್ಗೋಸ್ಕರ ನಾವು ಅದನ್ನು ಹೇಳಿದ್ದು. ಹೌದು, ಅದಷ್ಟಕ್ಕೆ ಬಿಟ್ಟಾಕ್ಬಿಡೋಣ. ಯಾಕೆಂದರೆ ನಾವು ಒಬ್ಬರೇ ಹೇಳಿದ್ರೆ ಯಾರೂ ಕೇಳೋದಿಲ್ಲ. ಸರ್ಕಾರ ತೀರ್ಮಾನ ತಗೋಬೇಕು. ಅದು ಹೇಗೆ ತಗೊಳ್ಳಿ. ಈ ರೀತಿ ಸರ್ಕಾರ ಈ ರೀತಿ ತೀರ್ಮಾನ ತೆಗೆದುಕೊಂಡು ಒಂದ್ಸರಿ ತೀರ್ಮಾನ ತೆಗೆದುಕೊಂಡ್ರು ನಂತರ ವಾಪಸ್ ತೆಗೆದುಕೊಂಡ್ರು ಅಂದರೆ ಏನು ನೋಟಿಸ್ ಕೊಡೋ ವಿಚಾರ ಸಂಬಂಧಪಟ್ಟಂಥ ರೈತರಿಗೆ ವಕ್ಫ್ ವಿಚಾರ ಅಂದರೆ ಇದಕ್ಕೆ ಸಂಪೂರ್ಣ ಯಾರು ಜವಾಬ್ದಾರಿ ಹೊರಬೇಕು ಸರ್ಕಾರದಲ್ಲಿ ಅಂತ ಹೇಳ್ತಾರೆ? ಮುಖ್ಯಮಂತ್ರಿಗಳು ಹೊರಬೇಕು ಅಂತ ಹೇಳ್ತಾರೆ. ಸರ್ಕಾರದಲ್ಲಿ ಯಾವ ವ್ಯಕ್ತಿ ಇರ್ತಾನೆ, ಅವನ ಬುದ್ಧಿ ಹೇಗೆ ಹೋಗ್ತದೆ ಹಾಗೇ ತೀರ್ಪು ಬರ್ತಕ್ಕಂಥದ್ದು. ಅವನು ಒಳ್ಳೆಯ ತೀರ್ಪು ತೊಗೊಂಡ್ರೆ ಒಳ್ಳೇದು ಬರ್ತದೆ, ಕೆಟ್ಟ ತೀರ್ಪು ತೊಗೊಂಡ್ರೆ ಕೆಟ್ಟದ್ದು ಬರ್ತದೆ.
ಆದ್ದರಿಂದ ಅವನು ವಿಚಾರ ಮಾಡಿ ಒಳ್ಳೆಯ ತೀರ್ಪನ್ನು ತಗೋಬೇಕು. ಏಕೆಂದರೆ ರೈತರಿಂದ ಆ ಸರ್ಕಾರ ಬಂದಿದೆ. ರೈತರ ವಿರೋಧ ಆದರೆ ಆವಾಗ ಸರ್ಕಾರ ಇರೋದಕ್ಕೆ ಕಷ್ಟ ಆಗ್ತದಲ್ವ. ಇದನ್ನು ಅರ್ಥಕೊಳ್ಬೇಕು ಸರ್ಕಾರ ಅಂತ ಹೇಳ್ತೀರಾ ನೀವು? ಸರ್ಕಾರ ಅರ್ಥಕೊಳ್ತಾರೆ. ವಕ್ಫ್ ಸಂಬಂಧಪಟ್ಟಂತೆ ಈಗ ರೈತರಿಗೆಲ್ಲ ನೋಟಿಸ್ ಕೊಡ್ತಾ ಇರೋಂಥದ್ದು ಹಿನ್ನೆಲೆಯಲ್ಲಿ ಹಿಂದೆ ನಮಗೆ ಕೊಟ್ಟಿರುವಂಥ ಜಮೀನು ಅದು. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ಬರಬೇಕಾಗಿರುವಂಥದ್ದು, ಅದಕ್ಕೆ ನೋಟಿಸು ಕೊಟ್ಟಿರುವಂಥದ್ದು ಅಂತ ವಕ್ಫ್ ಬೋರ್ಡ್ ಸದಸ್ಯರು ಎಲ್ಲರೂ ಕೂಡ ಹೇಳಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ವಕ್ಫ್ ಬೋರ್ಡ್ಗೆ ಕೊಟ್ಟಿರ್ತಕ್ಕಂಥದ್ದು ಏನು ಅನ್ನೋದು ನಮಗೆ ಗೊತ್ತಿಲ್ವಲ್ಲ, ರೈತರಿಗೆ ಗೊತ್ತಿಲ್ಲ. ಅವನು ತಂದೆ ಯಾರೋ ನವಾಬರು ಕೊಟ್ಟಿರುವಂಥದ್ದು, ಮತ್ತೊಬ್ರು ಯಾರೋ ಕೊಟ್ಟಿರುವಂಥದ್ದು ಜಮೀನು ಅಂತ ಹೇಳುವಂಥದ್ದು ಯಾರೋ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಅದಕ್ಕೆ ದಾಖಲೆನೂ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲದೆ ಇದು ನಮ್ಮದು ಅಂತ ಹೇಳಿದ್ರೆ ಅದು ಹೇಗೆ ಸಮಂಜಸ? ಇವನು ಮಾತ್ರ ತಲತಲಾಂತರದಿಂದ ವ್ಯವಸಾಯ ಮಾಡ್ಕೊಂಬಂದು ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಅದು ಗೊತ್ತಿರ್ತಕ್ಕಂಥದ್ದು. ಇವ್ರು ಏಕ್ದಮ್ ಬಂದು ಇದು ಇಲ್ಲ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ರೆ ಹೇಗಾಗ್ತದೆ? ಮುಂದೆ ಏನಾಗ್ಬೋದು? ಈಗ 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 ನಿಮ್ಮ ಒಂದು ಆಗ್ರಹ, ನಿಮ್ಮ ಒಂದು ಬೇಡಿಕೆ ಏನು ಈಗ? ಅಂದರೆ ಈಗ ಸರ್ಕಾರ ಅಥವಾ ಸರ್ಕಾರದ ಉಸ್ತುವಾರಿ ಹೊತ್ತಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಸೊ ಏನು ಹೇಳ್ತೀರಿ? ಈಗ ಒಂದಷ್ಟು ನಾವು ಯಾವುದು ನೋಟಿಸ್ ಕೊಡಲ್ಲ ಅಂತ ಈಗ ಅವರು ಹೇಳಿದ್ದಾರೆ. ಅಂದರೆ ನೋಟಿಸ್ ಕೊಟ್ಟಿರೋ ಸಂಬಂಧಪಟ್ಟು ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮದು ಈಗ ಆಗ್ರಹ, ಡಿಮ್ಯಾಂಡ್ ಏನು? ನಮ್ಮದು ರೈತರ ಭೂಮಿ ರೈತರಿಗೆ ಇರಬೇಕು, ಅವ್ರಿಗೆ ಅನ್ಯಾಯ ಆಗಬಾರ್ದು. ಅದೇ ವಕ್ಫ್ ಬೋರ್ಡು ಇದು ನಮಗೆ ಸೇರಿದ್ದು ಅಂತ ಸುಮ್ಮನೆ ಹೇಳಿದ್ರೆ ಅದು ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲ ರೈತರು, ಎಲ್ಲ ಜನತೆ ನಿಂತ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದುಂಟು. ನೀವೆಲ್ಲೇ ಕೂಡ ಹೋರಾಟ ಆದರೂ ಕೂಡ ನೀವು ಪಾಲ್ಗೊಳ್ತೀರಾ? ಹೌದು, ಧರ್ಮಕ್ಕೆ ನಾವು ಪಾಲ್ಗೊಳ್ತಕ್ಕಂಥದ್ದು. ಮುಂದೆ ಇದು ಎಲ್ಲಿ ಗಂಟೆ ಹೋಗುತ್ತೆ ಪರಿಸ್ಥಿತಿ ಈ ರೀತಿ ಆದರೆ? ಈ ಥರ ಪರಿಸ್ಥಿತಿ ನಿಲ್ಲೋ ತನಕ ಹೋಗುತ್ತೆ. ಯಾಕೆಂದರೆ ಧರ್ಮವೇ ಜಯ, ಧರ್ಮಕ್ಕೆ ಜಯ ಆಗ್ತಕ್ಕಂಥದ್ದು. ಆದ್ದರಿಂದ ಅನ್ಯಾಯವಾಗಿ ರೈತರ ಭೂಮಿನ ಕಸ್ಕೊಳ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ. ಈ ಸರ್ಕಾರ ಹೇಳಿಕೆ ಕೊಡ್ತಾ ತಮ್ಮ ಗಮನಕ್ಕೆ ಕೂಡ ಬಂದಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಕೂಡ ಹೇಳಿಕೆ ಕೊಡ್ತಾ ಇರುವಂಥದ್ದು. ಸೊ ಹಿಂದೆ BJP ಸರ್ಕಾರ ಕೊಟ್ಟಿರುವಂಥ ನೋಟಿಸ್ಗಳು ಇವೆಲ್ಲವೂ ಕೂಡ ಈಗ ಅಂದರೆ ಈಗೆಲ್ಲ ಒಂದು ಕಡೆ ರಾಜಕಾರಣ ಬೆರೆಸ್ತಾ ಇದ್ದಾರೆ ಅಂತ ನಿಮ್ಗೇನು ಅನಿಸುತ್ತೆ? ಇನ್ನೊಂದು, ಈ ರಾಜಕೀಯದವ್ರು ಏನು ಮಾಡ್ತಾರೆ, ತಪ್ಪೇ ಆರ್ದಿರ್ತದೆ ಅದನ್ನು ಬೇರೆ ರಾಜಕೀಯದ ಮೇಲೆ ಹಾಕ್ತಾರೆ. ತಾವು ನಾನು ಸರಿಯಾಗಿದ್ದೀನಿ ಅಂತಾರೆ. ಅದೇ ಬೇರೆಯವರು ಅವ್ರು ಕೊಟ್ಟರು ನಾನಲ್ಲ ಅಂತ ಅವ್ರು ಅಂತಾರೆ. ಅದನ್ನು ಹೇಳಕ್ಕೆ ಧರ್ಮನೇ, ಸತ್ಯನೇ. ಆದ್ದರಿಂದ ಸತ್ಯಕ್ಕಾಗಿ ನಾವು ಕೊನೆಯವರೆಗೂ ಹೋರಾಟ ಮಾಡ್ತಕ್ಕಂಥದ್ದು ಶತಸಿದ್ಧ. ಗುರುಗಳೇ, ಈ ಹೋರಾಟದಲ್ಲಿ ಈಗ ನೀವು ಒಬ್ಬರು ಬಂದ್ರಿ, ಏನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಿಂದ ಬಂದ್ರಿ, ಕಿಸಾನ್ ಸಂಘ ಹಮ್ಮಿಕೊಂಡಿದ್ದಂಥ ಹೋರಾಟದಲ್ಲಿ ಪಾಲ್ಗೊಂಡ್ರಿ, ಅಲ್ಲಿ ಭಾಷಣ ಕೂಡ ಮಾಡಿದ್ರಿ. ಉಳಿದಿದ್ದ ಸ್ವಾಮೀಜಿಗಳು ಎಲ್ಲರೂ ಕೂಡ ಬರಬೇಕು ಅಂತ ಅನ್ಸುತ್ತಲ್ವಾ? ಮಠಗಳು ಉಳಿ ಸ್ವಾಮೀಜಿ ನಿಮ್ಗೇನು ಅನಿಸುತ್ತೆ? ಅಂದರೆ ರೈತರ ಏಳಿಗೆಗೋಸ್ಕರ ಬರಲೇಬೇಕು. ರೈತರು ಉಳಿಬೇಕು, ರೈತರು ಬೆಳಿಬೇಕು. ರೈತರು ಬೆಳೆದದ್ದು ಅನ್ನನ ಎಲ್ಲ ಮನುಷ್ಯರು ತಿನ್ನಬೇಕು. ಅವನು ಬೆಳೀದೇ ಇದ್ದರೆ ಜೀವಿಸ್ಕೊಂಡು ಯಾರು ಇರೋದಕ್ಕಾಗ್ತದೆ? ಆದ್ದರಿಂದ ಎಲ್ಲರೂ ಬರಬೇಕು. ಅವ್ರಿಗೇನು ಕಷ್ಟ ಇತ್ತೋ ಅದು ಬಂದಿಲ್ಲ, ಅದು ಗೊತ್ತಿಲ್ಲ ನಮಗೆ. ಜನರಲ್ ಕರೆದಿದ್ರು ನಾವು ಬನ್ನಿ. ಅಂದರೆ ಜನರಲ್ ಅಂದರೆ ಈ ಹೋರಾಟ ಸಂಬಂಧಪಟ್ಟಂತೆ ಎಲ್ಲ ಮಠಾಧೀಶರು ಬೇರೆಯವರೆಲ್ಲ ಕೂಡ ಬರಬೇಕು ಇದ್ರ ವಕ್ಫ್ ವಿರುದ್ಧ ಅಂತ ಅನ್ಸುತ್ತೆ ತಮಗೆ? ನಿಮ್ಗೇನು ಅನಿಸುತ್ತೆ? ಬರಬೇಕು. ತಪ್ಪಿದ್ರೆ ಬರಬೇಕು. ಇನ್ನು ಸಲಹೆ ಕೊಡೋದಾದರೆ ಸರ್ಕಾರಕ್ಕೆ ಸಲಹೆ ಕೊಡೋದಾದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಲಹೆ ಕೊಡೋದಾದರೆ ಏನಂತ ಹೇಳ್ತೀರಿ ನೀವು? ನಾವು ನೋಡಿಯಪ್ಪ, ರೈತರ ಭೂಮಿನ ರೈತರಿಗೆ ಬಿಡಿ. ನೀವು ಅದು ಕಿತ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ವಕ್ಫ್ ಮಂಡಳಿ ಅವ್ರು ಸುಮ್ಮನೆ ಹೇಳ್ತಕ್ಕಂಥದ್ದು. ಅವ್ರಿಗೆ ದಾಖಲೆ ಇದೆ ಅನ್ನೋದು ನಮಗೇನು ಗೊತ್ತಿಲ್ಲ. ನಾವು ತಲತಲಾಂತರದಿಂದ ಜಮೀನು ಮಾಡ್ಕೊಂಡು ಬಂದು ಎಲ್ಲರೂ ಊಟ ಮಾಡ್ಕೊಂಡಿದ್ದೀವಿ. ಅದನ್ನು ನೀವು ಏಕ್ದಮ್ ಕಿತ್ಕೊಂಡ್ಬಿಟ್ರೆ ಹೇಗಾಗ್ತದೆ? ಆದ್ದರಿಂದ ನೀವು ರೈತರ ಭೂಮಿನ ರೈತರಿಗೆ ಬಿಡಬೇಕು. ಅಂದರೆ ರಾಜಕೀಯದವರು ಕೆಲವರು ಆ ರೀತಿ ಮಾಡ್ಕೋಬೋದು. ಓಟ್ಗೋಸ್ಕರ ವೋಟ್ ಬ್ಯಾಂಕನ್ನು ಪಡೆಯೋದಕ್ಕೆ ಆ ರೀತಿ ಮಾಡ್ಕೊಳ್ಬೋದು. ನಮಗೆ ಗೊತ್ತಿಲ್ಲ. ನಾವಿರ್ತಕ್ಕಂಥದ್ದು ಏನಿದೆ ಸತ್ಯ ಧರ್ಮ ಅದರಂತೆ ಇದು ಮಾಡೋದು. ಇನ್ನು ಮುಂದೆ ಅವರು ಬರ್ಬೋದು. ಯಾರು? ಬೇರೆ ಮಠಾಧೀಶರುಗಳು ಕೂಡ ಬರ್ಬೋದು. ಬರಬೇಕು ಅಂತ ಅನ್ಸುತ್ತಾ? ಬಂದರೆ ತುಂಬ ಒಳ್ಳೆಯದು. ಈ ಮುಸ್ಲಿಂ ಸಮುದಾಯಕ್ಕೆ ಮತದಾನ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ನೀವು? ಹಾಗಾದರೆ ಮತದಾನ ಸಂಬಂಧಪಟ್ಟಂತೆ ನಾವು ಈ ವಕ್ಫ್ ಬೋರ್ಡ್ಗೋಸ್ಕರ ನಾವು ಅದನ್ನು ಹೇಳಿದ್ದು. ಹೌದು, ಅದಷ್ಟಕ್ಕೆ ಬಿಟ್ಟಾಕ್ಬಿಡೋಣ. ಯಾಕೆಂದರೆ ನಾವು ಒಬ್ಬರೇ ಹೇಳಿದ್ರೆ ಯಾರೂ ಕೇಳೋದಿಲ್ಲ. ಸರ್ಕಾರ ತೀರ್ಮಾನ ತಗೋಬೇಕು. ಅದು ಹೇಗೆ ತಗೊಳ್ಳಿ.
ಈ ರೀತಿ ಸರ್ಕಾರ ಈ ರೀತಿ ತೀರ್ಮಾನ ತೆಗೆದುಕೊಂಡು ಒಂದ್ಸರಿ ತೀರ್ಮಾನ ತೆಗೆದುಕೊಂಡ್ರು ನಂತರ ವಾಪಸ್ ತೆಗೆದುಕೊಂಡ್ರು ಅಂದರೆ ಏನು ನೋಟಿಸ್ ಕೊಡೋ ವಿಚಾರ ಸಂಬಂಧಪಟ್ಟಂಥ ರೈತರಿಗೆ ವಕ್ಫ್ ವಿಚಾರ ಅಂದರೆ ಇದಕ್ಕೆ ಸಂಪೂರ್ಣ ಯಾರು ಜವಾಬ್ದಾರಿ ಹೊರಬೇಕು ಸರ್ಕಾರದಲ್ಲಿ ಅಂತ ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೊರಬೇಕು ಅಂತ ಹೇಳ್ತಾರೆ. ಸರ್ಕಾರದಲ್ಲಿ ಯಾವ ವ್ಯಕ್ತಿ ಇರ್ತಾನೆ ಅವನ ಬುದ್ಧಿ ಹೇಗೆ ಹೋಗ್ತದೆ ಹಾಗೇ ತೀರ್ಪು ಬರ್ತಕ್ಕಂಥದ್ದು. ಅವನು ಒಳ್ಳೆಯ ತೀರ್ಪು ತೊಗೊಂಡ್ರೆ ಒಳ್ಳೇದು ಬರ್ತದೆ, ಕೆಟ್ಟ ತೀರ್ಪು ತೊಗೊಂಡ್ರೆ ಕೆಟ್ಟದ್ದು ಬರ್ತದೆ. ಆದ್ದರಿಂದ ಅವನು ವಿಚಾರ ಮಾಡಿ ಒಳ್ಳೆಯ ತೀರ್ಪನ್ನು ತಗೋಬೇಕು. ಏಕೆಂದರೆ ರೈತರಿಂದ ಆ ಸರ್ಕಾರ ಬಂದಿದೆ, ರೈತರ ವಿರೋಧ ಆದರೆ ಆವಾಗ ಸರ್ಕಾರ ಇರೋದಕ್ಕೆ ಕಷ್ಟ ಆಗ್ತದಲ್ವ. ಇದನ್ನು ಅರ್ಥಕೊಳ್ಬೇಕು ಸರ್ಕಾರ ಅಂತ ಹೇಳ್ತೀರಾ ನೀವು? ಸರ್ಕಾರ ಅರ್ಥಕೊಳ್ತಾರೆ.